ಹಾಯ್ ನಮಸ್ಕಾರ. ನಾನು ಸಂಗೀತ. ಇವತ್ತು FB ಲೈವಲ್ಲಿ ನಾನು ಸ್ವೀಟ್ ಲೇಡ್ ಬಿಸ್ಕೆಟ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆಲ್ಲ ಏನು ಬೇಕು ನೋಡೋಣ ಬನ್ನಿ. ಅಮೂಲ್ ತುಪ್ಪ, ಅಮೂಲ್ ಗೋಧಿ ಹಿಟ್ಟು, ಅಮೂಲ್ ಸಕ್ಕರೆ, ಚಾಟ್ ಮಸಾಲ, ಉಪ್ಪು ಮತ್ತು ಓಂ ಕಾಳು ಇಷ್ಟು ಬೇಕು. ಈಗ ಫಸ್ಟಿಗೆ ಹಿಟ್ಟು ಕಲಿಸ್ಕೊಳ್ಬೇಕು. ಆ್ಯಕ್ಚುಲಿ ಇದು ಹಿಟ್ಟನ್ನ ಒಂದು ಹಾಫ್ ಆನ್ ಅವರ್ ಮೊದಲು ಕಲಸಿಡಬೇಕು. ಇದು ನೆನಿಬೇಕು. ಅದಕ್ಕೆ ನಾನು ಇದನ್ನು ಕಲಸಿಟ್ಟಿದ್ದೀನಿ. ಅದಕ್ಕೆ ನಾನು ಏನೇನು ಹಾಕಿದ್ದೀನಿ, 1 ಕಪ್ ಗೋಧಿ ಹಿಟ್ಟು, 1 ಚುಟ್ಕೆ ಉಪ್ಪು ಮತ್ತು 1 2 ಸ್ಪೂನಷ್ಟು ತುಪ್ಪ ಹಾಕಿ ನೀರಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ಕಲಸಿ ಇಟ್ಟಿದ್ದೀನಿ. ಅದೇ ಕಲಸಿಟ್ಟ ಮೇಲೆ ಹೀಗಿರುತ್ತೆ. ಈಗ ಇದರಿಂದ ನಾವು ಬಿಸ್ಕೆಟ್ಸ್ನ ರೆಡಿ ಮಾಡ್ಕೊಳ್ಳೋಣ. ಕವಿತಾ, ಸಿಮ್ರನ್ ಹಾಯ್. ಹಲೋ ಆದರ್ಶ್ ವಾವ್. ಈಗ ಇದಕ್ಕೆ ಒಂದು ಲೇಯರ್ ಹಚ್ಚಬೇಕು. ಅದನ್ನು ರೆಡಿ ಮಾಡ್ಕೊಳ್ಳೋಣ ಫಸ್ಟು. ಅದಕ್ಕೆ ನಾನು ಎಣ್ಣೆ ತಗೊತೀನಿ. ಒಂದು ಹಾಫ್ ಬಟ್ಲಷ್ಟು ಎಣ್ಣೆ ತಗೊಂಡಿದ್ದೀನಿ, ಚಿಕ್ಕ ಬಟ್ಲು. ಅದಕ್ಕೆ ಗೋಧಿ ಹಿಟ್ಟು ಒಂದು 4 ಸ್ಪೂನಷ್ಟು. ಇದು ಒಂದು ಪೇಸ್ಟ್ ಥರ ಹಾಕಬೇಕು. ಲಲಿತಾ ಹಾಯ್. ಹಲೋ. ಇದು ನಾವು ಆ್ಯಕ್ಚುಲಿ ಮೈದಾ ಹಿಟ್ಟಿಂದ ಮಾಡೋದು ಬಿಸ್ಕೆಟ್ಸ್ ಎಲ್ಲ, ಆದರೆ ಇದು ಹೆಲ್ತಿಗೆ ಒಳ್ಳೆಯದು. ಆದ್ದರಿಂದ ನಾನು ಗೋಧಿ ಹಿಟ್ಟಿಂದ ಮಾಡ್ತಾ ಇದ್ದೀನಿ. ಈಗ ಇದು ನಮ್ಮ ಪೇಸ್ಟ್ ರೆಡಿ ಇದೆ. ಈಗ ನಾವು ಹಿಟ್ಟು ಕಲಸಿಟ್ಟಿದ್ವಲ್ಲ, ಅದರಿಂದ ಚಪಾತಿನ ರೆಡಿ ಮಾಡ್ಕೊಳ್ಳೋಣ. ಚಪಾತಿ ಹಾಗೆ ಒಂದು 4 ಉಂಡೆ ಮಾಡ್ಕೊತಾ ಇದ್ದೀನಿ ನಾನು. ಆದಷ್ಟು ಸೇಮ್ ಮಾಡೋಕ್ಕೆ ಟ್ರೈ ಮಾಡಿ. ಈ ಥರ ಉಂಡೆ ಮಾಡಿಕೊಂಡು ಗೋಧಿ ಹಿಟ್ಟು ಹಚ್ಚಿ ತೆಳ್ಳಗೆ ಚಪಾತಿನ ಲಟ್ಟಿಸ್ಕೊಳ್ಬೇಕು. ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ. ನಾವು ಈ ಕಡೆ ಇದು ರೆಡಿ ಮಾಡೋಷ್ಟೊತ್ತಿಗೆ ನಾನು ಎಣ್ಣೆನ ಬಿಸಿಗೆ ಇಟ್ಬಿಡ್ತೀನಿ. ನಾವು ಬಿಸ್ಕೆಟ್ಸ್ ರೆಡಿ ಮಾಡೋಷ್ಟೊತ್ತಿಗೆ ಎಣ್ಣೆ ಕಾದಿರುತ್ತೆ. ಸಂತೋಷ್ ಹಾಯ್. ಹಾಯ್. ಸಿಮ್ರನ್, any taste difference if you use wheat flour? ಮೇದಾ. ಹಾಂ, ಟೇಸ್ಟಲ್ಲೂ ಡಿಫ್ರೆನ್ಸ್ ಇರುತ್ತೆ.
ನೋಡಿ ಈಗ ನಮ್ಮದು 4th ರೊಟ್ಟಿನೂ ರೆಡಿಯಾಗಿದೆ. ಈಗ ಇದಕ್ಕೆ ನಾವಿದು ಪೇಸ್ಟ್ ಥರ ಮಾಡಿಟ್ಟಿದ್ವಲ್ಲ, ಇದನ್ನು ಅಪ್ಲೈ ಮಾಡಬೇಕು, ಹಚ್ಚಬೇಕು. ಅದಕ್ಕೆ ಕ್ಲೀನಾಗಿ ಕೈಯಲ್ಲೇ ಹಚ್ಕೊಳ್ಳೋಣ. ಕ್ಲೀನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕು. Simran, rolling looks satisfying. ಈಗ ಇದ್ರ ಮೇಲೆ ಇನ್ನೊಂದು ಚಪಾತಿ ಮಾಡಿ ಲಟ್ಸಿಟ್ಟಿದ್ದೀವಲ್ಲ ಅದನ್ನು ಇಡೋಣ. ಸೇಮ್ ಈಗ ಇದ್ರ ಮೇಲೇನು ಹಾಗೆ ಈ ಪೇಸ್ಟ್ನ ಹಚ್ಚಬೇಕು. ಹಚ್ಚುವಾಗ ಕಾರ್ನರ್ಸ್ ಎಲ್ಲ ಕ್ಲೀನಾಗಿ ಹಚ್ಕೊಳ್ಳಿ, ಅದನ್ನು ನೋಡ್ಕೊಳ್ಬೇಕು ಮೇನು. ಹಾಗೆ ಸೇಮ್ ರಿಪೀಟ್ ಮಾಡಬೇಕು. ನೋಡಿ ಈಗ ಇದು 3 ಚಪಾತಿಗೆ ಹಚ್ಚಿದ್ದೀನಿ, ಇದು 4th ಚಪಾತಿ. ಹಾಗೆ ಇದ್ರ ಮೇಲೆ ಸುಮ್ಮನೆ ಹಾಗೆ ಇಡಬೇಕು. ಇಟ್ಟಾದಮೇಲೆ ಈಗ ಇಲ್ಲಿಂದ ಸೈಡಲ್ಲಿ ಹೀಗೆ ರೋಲ್ ಮಾಡ್ಕೊಂಡು ಹೋಗಬೇಕು. ಸ್ವಲ್ಪ ಟೈಟಾಗಿರಲಿ ರೋಲು, ಕ್ಲೀನಾಗಿ ಟೈಟಿಂದ ಹೀಗೆ ರೋಲ್ ಮಾಡ್ಕೊತಾ ಹೋಗಬೇಕು. ಹೀಗೆ ಈಗ ಇದನ್ನು ಸ್ವಲ್ಪ ಹೀಗೆ ಕೈಯಲ್ಲೇ ರೋಲ್ ಮಾಡಿ ಕಟ್ ಮಾಡೋಣ. ಇನ್ನೊಂದು ಈ ಕಡೆ ಎಣ್ಣೆ ಇಟ್ಟಿದ್ದೀವಿ. ಇನ್ನೊಂದು ಬಾಣಲಿಗೆ ಒಂದು ಸ್ವಲ್ಪ ನೀರು ಹಾಕಿ, ಒಂದು 1/2 ಕಪ್ಪಷ್ಟು ನೀರು ಹಾಕಿ, ಅದಕ್ಕೆ ಸಕ್ಕರೆ ಒಂದು 1/2 ಕಪ್ಪಷ್ಟು ಹಾಕಿ, ಅದನ್ನು ಪಾಕ ಬೇಡ, ಸುಮ್ಮನೆ ಒಂದು ಅಂಟು ಬರಲಿ ಅಷ್ಟು ಕರಗಿಸೋಣ. ಅದು ಕರಗಬೇಕು, ಆಗ ನಮ್ಮದದು ಸ್ವೀಟ್ ಲೇಯರ್ ಬಿಸ್ಕೆಟ್ ಥರ ಆಗುತ್ತೆ. ಈಗ ಇದನ್ನು ನಾನು ಹೀಗೆ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಥರ ಕಾಣಿಸ್ತಾ ಇದೆ. ಈಗ ಇದನ್ನು ನಾವು ಲೈಟಾಗಿ ಹೀಗೆ ಪ್ರೆಸ್ ಮಾಡೋಣ. ಪ್ರೆಸ್ ಮಾಡಿ ನಿಧಾನಕ್ಕೆ ಸುಮ್ಮನೆ ಹೀಗೆ ಲಟ್ಟಣಿಗೆಯಿಂದ, ಜಾಸ್ತಿ ಪ್ರೆಸ್ ಮಾಡೋದು ಬೇಡ, ಲಟ್ಟಿಸುವಾಗ ಕೈಯಿಂದನೂ ಲೈಟಾಗಿ ಹಿಂಗೆ ಪ್ರೆಸ್ ಮಾಡಿ ಸುಮ್ಮನೆ ಹೀಗೆ ಲಟ್ಸೋದಷ್ಟೇ.
ನೋಡಿ ಈ ಶೇಪಲ್ಲೂ ಮಾಡ್ಬೋದು. ಇನ್ನೊಂದು ಶೇಪ್ ತೋರಿಸ್ತೀನಿ. ಹೀಗಿರುತ್ತಲ್ಲ ಅದನ್ನು ಸುಮ್ಮನೆ ಹೀಗೆ ಪ್ರೆಸ್ ಮಾಡಿ ಲಟ್ಟಣಿಗೆಯಿಂದ ಹೀಗೆ ಕೆಳಗಿಂದ ಹೀಗೆ ಮೇಲೆ ಹೀಗೆ ಲಟ್ಟಿಸ್ಕೊಳ್ಬೇಕು ಅಷ್ಟೇ. ಇದು ಟೀ ಕಾಫಿ ಜೊತೆ ಮತ್ತು ಮಕ್ಕಳಿಗೆ ಬೆಳಗ್ಗೆ ಸ್ನ್ಯಾಕ್ಸು ಟಿಫಿನಿಗೆ ಎಲ್ಲ ಈಸಿ, ಹೊಟ್ಟೆನೂ ತುಂಬತ್ತೆ. ಒಂದು 4 ಬಿಸ್ಕಿಟ್ ತಿಂದರೆ ಹೊಟ್ಟೆ ಫಿಲ್ ಆಗುತ್ತೆ. Kavita looking very nice. Simran amazing. ಥ್ಯಾಂಕ್ ಯು. ಈಗ ನಮ್ಮದು ಎಣ್ಣೆ ಕಾದಿದೆ. ಈ ಕಡೆ ಇದು ಸಕ್ಕರೆ ಪಾಕನೂ ರೆಡಿಯಾಗಿದೆ. ನೋಡಿ ಈ ಥರ ಸಕ್ಕರೆ ಕರಗಬೇಕು. ಅಂಟಾಗಿದೆ, ಇಲ್ಲ ಇನ್ನೊಂದು ಸ್ವಲ್ಪ ಆಗಲಿ, ಇದು ಕುದಿ ಬರಲಿ. ಅಷ್ಟೊತ್ತಿಗೆ ನಾವು ಅದನ್ನು ಎಣ್ಣೆಯಲ್ಲಿ ಕರಿಯೋಣ. ಇಷ್ಟು ಹಾಕಿ ನೋಡ್ತೀನಿ. ಹಾಂ ನೋಡಿ ಎಣ್ಣೆ ಬಿಸಿ ಆಗಿದೆ. ಈಗ ನಾನು ಇದನ್ನು ಈ ಬಿಸ್ಕೆಟ್ಸ್ನ ಇದರಲ್ಲಿ ಹಾಕ್ತಾ ಇದ್ದೀನಿ. ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು. ಇನ್ನೂ ಹಾಕಬೇಕು. ಇದು ಗುಲಾಬ್ ಜಾಮೂನಿಗೆ ನಾವು ಮಾಡ್ತೀವಲ್ವ, ಜಾಮೂನ್ಗೆಲ್ಲ ಅದಕ್ಕೆ ಬಂದಿರಬೇಕು ಸಕ್ಕರೆ ಪಾಕ. ಥ್ಯಾಂಕ್ ಯು. ಅಮೂಲ್ ಟೀಮ್ ಅವರಿಗೆ ಮತ್ತೊಮ್ಮೆ ತುಂಬ ತುಂಬ ಥ್ಯಾಂಕ್ಸ್. ನಂದಿನಿ ಮ್ಯಾಮ್, ಸಮೀರ್ ಸರ್ ಅವರಿಗೂ ತುಂಬ ತುಂಬ ಥ್ಯಾಂಕ್ಸ್ ನಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಈಗ ಇದು ಪಾಕ ಆಗಿದೆ. ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ ಇದು ಈಗ ಆಗಿದೆ. ನಾನು ಇದನ್ನು ಒಂದು ಪ್ಲೇಟಿಗೆ ತಗೊತಾ ಇದ್ದೀನಿ. ನೋಡಿ ಲೇಯರ್ಸ್ ಕಾಣ್ತಿರ್ಬೇಕು ನಿಮಗೆ. ಫುಲ್ ಒಂದೊಂದೇ ಲೇಯರ್ ಕ್ಲೀನಾಗಿ ಓಪನ್ನು ಆಗಿಬಿಟ್ಟಿದೆ. ಈಗ ಇದು
ನಾವು ಇನ್ನೊಂದು ಮಾಡಿದ್ವಲ್ಲ ಆ ಬಿಸ್ಕೆಟ್ಸ್ನ ಎಣ್ಣೆಗೆ ಹಾಕ್ತಾಯಿದ್ದೀನಿ. ನೋಡಿ, ಇದು ಆಗಿದೆ, ನಾನು ತೆಗಿತಾ ಇದ್ದೀನಿ. ನೋಡಿ, ಈಗ ಇದು ಉದ್ದ ಮಾಡಿದ್ದೀವಲ್ಲ ನೋಡಿ, ಅದ್ರದ್ದು ಸೈಡಲ್ಲಿ ಲೇಯರ್ಸ್ ಹೆಂಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಬಿಸಿ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಲೇಯರ್ಸು. ಹೀಗೆ ಈಗ ಇದನ್ನು ನಾನು ಸಕ್ಕರೆ ಪಾಕದಲ್ಲಿ ಹಾಕ್ತಾ ಇದ್ದೀನಿ. ಹೀಗೆ ಸುಮ್ಮನೆ ಡಿಪ್ ಮಾಡಿ ತೆಗಿಯೋದಷ್ಟೇ. ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಅದರಲ್ಲಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಸಕ್ಕರೆಯಲ್ಲಿ. ಬೇಡ ನಮಗೆ ಮೇಲೆ ಸ್ವಲ್ಪ ಸ್ವೀಟ್ ಇರಲಿ, ಒಳಗಿಂದ ಲೈಟ್ ಸಾಲ್ಟಿ ಇರಲಿ ಅಂದರೆ ಸುಮ್ಮನೆ ಹೀಗೆ ಡಿಪ್ ಮಾಡಿ ತೆಗೆದುಬಿಡಿ. Simran, looks yummy, amazing layering. Thank you. Simran, what if we don't add sugar syrup? ಶುಗರ್ ಸಿರಪ್ ಇಲ್ಲ ಅಂದರೆ ಏನು ಮಾಡಬೇಕು, ಅದು ನಾವು ಮಾಡಿಟ್ಟಿರ್ತೀವಲ್ವ ಅದ್ರ ಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ಬೇಕು. ಆಗದು ಇನ್ನೂ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ, ಇವತ್ತು ನಾವು 2 ಟೈಪ್ ಬಿಸ್ಕೆಟ್ ಮಾಡಿದ್ವಿ. ಒಂದು ಸ್ವೀಟು, ಒಂದು ಚಾಟ್ ಮಸಾಲ ಬಿಸ್ಕೆಟು. ಈಗ ನಾನು ಇದನ್ನು ಪ್ಲೇಟಲ್ಲಿ ಸರ್ವ್ ಮಾಡ್ತೀನಿ. Simran, mouth watering. Thank you.
ಥ್ಯಾಂಕ್ ಯು ಎವ್ರಿವನ್.